ಹಾಯ್ ಎಲ್ರಿಗೂ ನಮಸ್ಕಾರ. ಸಂಚಿತರಾಜ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಫಸ್ಟ್ ಕಟಾವಿಂದ ಹೂ ಬಿಡೋವರೆಗೂ ಯಾವ ರೀತಿ ಬೆಳೆಸಬೇಕೆಂದು ತಿಳಿದುಕೊಳ್ಳೋಣ. ಮೊದಲನೇ ಹಂತದಲ್ಲಿ ಡಿಸೆಂಬರ್ 20ರಿಂದ 25ರವರೆಗೂ ಗಿಡ ಕಟ್ ಮಾಡಿಕೊಳ್ಳಲಾಯಿತು. ತದನಂತರ ಜನವರಿ 6ನೇ ತಾರೀಕಿನಿಂದ ಗಿಡಕ್ಕೆ ನೀರು ಬಿಡಲಾಯಿತು. ತುಂಬ ಚಳಿ ಇರುವ ಕಾರಣ ವಾರಕ್ಕೆ 1 ಬಾರಿಯಂತೆ 2ರಿಂದ 3 ತಾಸು ನೀರು ಬಿಡಬೇಕು. ಆಮೇಲೆ ಮಕರ ಸಂಕ್ರಾಂತಿಯಿಂದ ವಾತಾವರಣವನ್ನು ನೋಡಿಕೊಂಡು ವಾರದಲ್ಲಿ 2 ದಿನದಂತೆ ನೀರು ಹರಿಸಬೇಕು. ನೀರು ಬಿಟ್ಟು 10ರಿಂದ 15 ದಿನಕ್ಕೆ ಈ ಥರದ ಚಿಗುರು ಬರುತ್ತದೆ. ಇವಾಗ ತೋರಿಸುತ್ತಿರುವ ಗಿಡ 1 ತಿಂಗಳು ಆಗಿದೆ. ವಾತಾವರಣ ಏರುಪೇರು ಆದಾಗ, ಗಿಡಕ್ಕೆ ನೀರು ಜಾಸ್ತಿ ಆದಾಗ ಈ ಥರದ ಮಜ್ಜಿಗೆ ರೋಗ ಮತ್ತು ಮೈಟ್ಸ್ ಗಿಡದ ಎಲೆ ಹಳದಿ ಬಣ್ಣಕ್ಕೆ ಬರುತ್ತದೆ. ಅವಾಗ ಮೊದಲನೇ ಸಿಂಪರಣೆ ಬ್ಲ್ಯಾಕ್ ಸಲ್ಫರ್ ಮತ್ತು ಮೆಜೆಸ್ಟಾರ್ ಸಿಂಪರಣೆ ಮಾಡಬೇಕಾದ್ರೆ ಕಂಪಲ್ಸರಿ ಗಮ್ ಹಾಕಿಕೊಂಡು ಮಾಡಬೇಕು. ಏಕೆಂದರೆ ಎಲೆಯ ಕೆಳಗೆ ಮೈಟ್ಸ್ ಇರುತ್ತದೆ. ಗಮ್ ಹಾಕಿಕೊಂಡ್ರೆ ತಡೆ ಹಿಡಿದು ಕ್ಲಿಯರ್ ಮಾಡುತ್ತದೆ. ಈ ತರಹ ಸಿಂಪರಣೆ ಮಾಡಿ 20ರಿಂದ 30 ದಿನಕ್ಕೆ ಈ ರೀತಿ ಗಿಡ ಗ್ರೀನೆಸ್ಗೆ ಬರುತ್ತದೆ. ಅದಾಗಿ ಮತ್ತೆ 1 ವಾರಕ್ಕೆ ತದನಂತರ ಗಿಡಕ್ಕೆ ಸಣ್ಣ ಹುಳುಗಳಿದ್ರೆ ಲ್ಯಾಂಬ್ಡ್ಯಾಕ್ಸ್ ಆಗಲಿ ಮೊನೊಸಿಲ್ ಅಥವಾ ಆಮ್ಲ ಯಾವುದಾದರೂ ಒಂದು ಸಿಂಪರಣೆ ಮಾಡಬೇಕು. ಅದರ ಜೊತೆಗೆ ಕ್ರಾಪ್ ಸೆಟ್ ಆಗಲು ನೈಟ್ರೋಜನ್ 9%, ಫಾಸ್ಫರಸ್ 27%, ಪೊಟ್ಯಾಶ್ 8%, ಸಲ್ಫರ್ 7.5% ಇರೋ ಅಂಥದ್ದು ಎಣ್ಣೆನ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿ 10 ದಿನಕ್ಕೆ ಗಿಡ ಈ ರೀತಿ ಚೇಂಜಸ್ ಆಗುತ್ತೆ. ತದನಂತರ ಗಿಡ ಗ್ರೋತ್ ಆಗಲಿಕ್ಕೆ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಸ್ಪ್ರೇ ಮಾಡಬೇಕು. ಆದ ನಂತರ ಗಿಡ ಗ್ರೋತ್ ಬಂದು ಕ್ರಾಪ್ ಸೆಟ್ ಆಗುತ್ತದೆ. 30 to 35 ಡೇಸ್ಗೆ 20-20-0-13 ಗಿಡದ ಬಡ್ಡಿಗೆ ಹಾಕಬೇಕು. 45 to 50 ಡೇಸ್ಗೆ ಹೂ ಬಿಡಲು ಸ್ಟಾರ್ಟ್ ಆಗುತ್ತದೆ. ಇದೇ ರೀತಿ ಯಾವ ಹಂತದಲ್ಲಿ ಯಾವ ಗೊಬ್ಬರ ಮತ್ತು ಯಾವ ಎಣ್ಣೆಯನ್ನು ಸ್ಪ್ರೇ ಮಾಡಬೇಕಂತೇಳಿ ಹೆಚ್ಚಿನ ಮಾಹಿತಿಗಾಗಿ ಹೊಸಪೇಟೆ ಡಿಸ್ಟಿಕ್ ಹಗರಿಬೊಮ್ಮನಹಳ್ಳಿ ತಾಲೂಕು ಕಡ್ಲಬಾಳ್ ಗ್ರಾಮದಲ್ಲಿರುವ JMS ಟ್ರೇಡರ್ಸ್ ಗೊಬ್ಬರದ ಅಂಗಡಿಗೆ ವಿಸಿಟ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಸಂಪರ್ಕಿಸಿ.